ಹಾವೇರಿ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ ಆಚರಿಸಲಾಯಿತು. ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿದ್ದಾರೆ. ಅಪಾರ ಯುವಶಕ್ತಿ ಇದ್ದರೂ ಸೂಕ್ತವಾದ ಮಾರ್ಗದರ್ಶನ, ಗುರಿ ಮತ್ತು ಜೀವನ ಮೌಲ್ಯಗಳು ಇಲ್ಲದೆ ದಾರಿ ತಪ್ಪುತ್ತಿರುವುದು ವಿಷಾದನೀಯ. ಯುವಕರು ತಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಅರಿತು ಸವಾಲುಗಳನ್ನು ಎದುರಿಸಿ ಸಾಧನೆಗೈಯಬೇಕಾದರೆ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಯುವಕರಿಗೆ ತಲುಪಬೇಕಿದೆ ಎಂದು ಹಾವೇರಿಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಮತ್ತು ಸಾಹಿತಿಗಳಾದ ಶೇಖರ ಭಜಂತ್ರಿ ಅವರು ಕರೆ ಕೊಟ್ಟರು. ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಾಮೀಜಿಯವರ ಸಂದೇಶಗಳು ಮತ್ತು ಮೌಲ್ಯಗಳನ್ನು ಅಳವಡಿಸಿಕೊಂಡ ಅನೇಕರು ಬದುಕಿನಲ್ಲಿ ಅನುಭವಿಸಿದ ಸಾಕಷ್ಟು ಸಮಸ್ಯೆ, ಸಂಕಟಗಳನ್ನು ಮೆಟ್ಟಿ ನಿಂತು ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಸ್ವಾಮೀಜಿಯವರ ಪ್ರಭಾವಕ್ಕೆ ಒಳಗಾಗಿದ್ದ ಅಣ್ಣಾ ಹಜಾರೆ, ಅರುಣಿಮ್ಮ ಸಿನ್ಹಾ ಮತ್ತು ಇತರರು ತಮ್ಮ ಜೀವನದ ಗತಿಯನ್ನು ಬದಲಿಸಿಕೊಂಡ ದೃಷ್ಟಾಂತಗಳನ್ನು ವಿವರಿಸಿದರು. ಭಾರತದ ಸಂಸ್ಕೃತಿ, ಪರಂಪರೆ, ವಿಭಿನ್ನತೆ, ವೈವಿಧ್ಯತೆ ಮತ್ತು ಐಕ್ಯತೆಯನ್ನ ಇಂಚಿಂಚು ಅರಿತಿದ್ದ ಸ್ವಾಮೀಜಿಯವರು ಧಾರ್ಮಿಕ ಕ್ಷೇತ್ರದಲ್ಲಿನ ಮೌಢ್ಯಗಳನ್ನು ವಿರೋಧಿಸಿದರು. ತುಂಬ ವೈಜ್ಞಾನಿಕ ಮತ್ತು ವೈಚಾರಿಕ ತತ್ವಗಳನ್ನು ಪ್ರತಿಪಾದಿಸಿ ವಿಶ್ವ ಮಾನವತೆಯನ್ನು ಸಾರಿದರು. ಆದ್ದರಿಂದ ವಿವೇಕರನ್ನ ಮತ್ತೆ ಮತ್ತೆ ಅರಿಯುವ ಮೂಲಕ ಯುವಕರು ತಮ್ಮ ಶಕ್ತಿ, ಸಾಮರ್ಥ್ಯವನ್ನು ಅರಿಯಬೇಕು. ನಿರ್ದಿಷ್ಟ ಗುರಿ, ಅಚಲವಾದ ಆತ್ಮವಿಶ್ವಾಸ ಮತ್ತು ಏಕಾಗ್ರತೆಯನ್ನು ಹೊಂದಿ ಉನ್ನತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಮೊದಲಿಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಉಪನ್ಯಾಸಕ ರವಿ ಸದರ ಅವರು, ಶ್ರೇಷ್ಠ ಸಂತ ವಿವೇಕಾನಂದರು ತಮ್ಮ ಮಹೋನ್ನತ ವ್ಯಕ್ತಿತ್ವ ಮತ್ತು ಭಾರತೀಯ ಮೌಲ್ಯಗಳನ್ನು ಪ್ರತಿಪಾದಿಸುತ್ತಾ ವಿಶ್ವ ಮಾನ್ಯತೆಯನ್ನ ಗಳಿಸಿಕೊಂಡವರು. ಯುವಕರಿಗೆ ಸ್ಫೂರ್ತಿ ತುಂಬುತ್ತಾ ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಕರೆ ಕೊಟ್ಟರು. ಅವರು ಹಾಕಿಕೊಟ್ಟ ಆದರ್ಶಗಳನ್ನು ಯುವಕರು ಕಡ್ಡಾಯವಾಗಿ ಪಾಲಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಪ್ರಭಾರ ಪ್ರಾಚಾರ್ಯ ನಾಗರಾಜ ಹಕ್ಕೆರವರು ಅಧ್ಯಕ್ಷೀಯ ನುಡಿಗಳನ್ನಾಡಿ ವಿದ್ಯಾರ್ಥಿನಿಯರು ಸ್ವಾಮೀಜಿಯವರ ಎಲ್ಲ ಆದರ್ಶ ಗುಣಗಳನ್ನು ರೂಢಿಸಿಕೊಳ್ಳಬೇಕೆಂದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಎಸ್ಸಿ ಮರಡಿ, ಸಿಎಂ ಕಮ್ಮಾರ, ವಿರೂಪಾಕ್ಷಗೌಡ ಪಾಟೀಲ, ಅಶೋಕ ಕಹರ್, ಈಶ್ವರಗೌಡ ಪಾಟೀಲ, ಲಕ್ಷ್ಮಣ ನಾಯಕ, ಸಿಎಸ್ ಪಾಟೀಲ ಮತ್ತು ಇತರರು ಉಪಸ್ಥಿತರಿದ್ದರು. ಮೊದಲಿಗೆ ಶ್ರೇಯಾ ಬಣಕಾರ ಪ್ರಾರ್ಥಿಸಿದರೆ ಚೈತ್ರ ಹಳೆಮನಿ ಸ್ವಾಗತಿಸಿದ್ಲು. ದೀಕ್ಷಿತಾ ಕಳ್ಳಿಮನಿ ನಿರೂಪಿಸಿ ಚೈತ್ರ ಸುಗ್ಗಳ್ಳಿ ವಂದಿಸಿದರು. ವರದಿ ಸ್ಪರ್ಧಾ ನ್ಯೂಸ್ ಬೆಂಗಳೂರು.